ಪಾಸಿಂಗ್ ಆಗಿದ್ದೀನಿ. ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಗಳು ಯಾಕೆಂದರೆ ಬೇಕಾದಷ್ಟು ಇರೋದ್ರಿಂದ ನನಗೆ ಸಂತೋಷ ಇದೆ. KPS ರಿಕ್ರೂಟ್ಮೆಂಟ್ ಇನ್ನೂ 11,000 ಪ್ರೋಸೆಸ್ ನಡೀತಾ ಇದೆ. 7ನೇ ತಾರೀಕು TET ಮುಗೀತು. ಅನುದಾನಿತ ಶಾಲೆಗೆ 6,000 ಟೀಚರ್ಸ್ನ ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ಕನ್ನಡ ಶಾಲೆ ಹೆಚ್ಚು ಕಮ್ಮಿ ಭಾಳ ತೊಂದರೆಯಲ್ಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು 6,000 ಟೀಚರ್ಸನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಮುಂದಿನ ಬಜೆಟಿಗೂ ಕೂಡ ಮತ್ತೆ ಮನವಿ ಮಾಡಿದ್ದೀನಿ, ಏನಾದರೂ ಸ್ವಲ್ಪ ಆಗುತ್ತಾ ಸರ್ ನೋಡಿ ಅಂತೇಳಿ, ಟ್ರೈ ಮಾಡೋಣ, ಬಜೆಟ್ ಡಿಸ್ಕಷನ್ಸ್ ಬಂದಾಗ ನೋಡೋಣ ಅಂಥೇಳಿ ಹೇಳಿದ್ದಾರೆ. 1995 ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸಿಲ್ಲ. ಅದನ್ನು ಕೂಡ ದಯವಿಟ್ಟು ಮೊನ್ನೆ ಬೆಳಗಾವಿಗೆ ಹೋಗಿ ನಾನೇ ಅವ್ರ ಹತ್ರ ಎಲ್ಲ ಹೋಗಿ ಸ್ಟ್ರೈಕಿಗೆ ಹೋಗಿ ಅವ್ರ ಹತ್ರ ಎಲ್ಲ ಮನವಿ ತೊಗೊಂಡು ಬಂದೆ. ಅಲ್ಲಿ ಹೋರಾಟಗಾರರು ಕೂಡ ಕನ್ನಡ ಶಾಲೆಯನ್ನು ಉಳಿಸಿ ಅಂಥೇಳಿ, ಬಾರ್ಡರ್ ಲೆವೆಲ್ಲಿಗೆ ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಒಂದು ಆರ್ಡ್ರೇ ಮಾಡಿಬಿಟ್ಟೆ ನಾನು. ನನ್ನಿಂದ ಪರ್ಮಿಷನ್ನೇ ಬೇಡ. DDPI ನಮ್ಮ ACP ಅಂದರೆ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಧಾರವಾಡ ಮತ್ತು ಗುಲ್ಬರ್ಗ ಎಲ್ಲ ಇರ್ತಾರೆ, ಅವ್ರವ್ರ ಬಾರ್ಡ್ರಲ್ಲಿ ನೀವೇ ಡಿಸಿಷನ್ ತೊಗೊಂಡು ಈ ಥರ ಆಗಬೇಕು ಅಂತ ಕ್ರಿಯಾ ಯೋಜನೆ ಕಳಿಸಿದರೆ ನಾನೇ ದುಡ್ಡು ಸ್ಯಾಂಕ್ಷನ್ ಮಾಡಿಬಿಡ್ತೀನಿ. ಅದನ್ನು ಮತ್ತೆ ಪರ್ಮಿಷನ್ ತಗೊಳ್ಳೋದೆಲ್ಲ ಏನೇ ಇಲ್ಲ. ಯಾಕಂದರೆ ಗಡಿ ಭಾಗದಲ್ಲಿ ಕನ್ನಡ ಉಳಿಸ್ಬೇಕಾಗ್ತದೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇದೆಲ್ಲದೂ ಕೂಡ ಮಾಡಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಒಂದು ತೀರ್ಮಾನಗಳನ್ನಾಗಿದ್ದಾವೆ. ಕರ್ನಾಟಕ KPS ಶಾಲೆಯಲ್ಲಿ ನಾನು ನಿಮಗೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಪ್ರಿಮಿಸಸ್ಸಲ್ಲಿ 14 ವರ್ಷ ಆ ಮಗುಗೆ ಪಾಠ ಹೇಳ್ಕೊಡಲಾಗುವುದು. 1ನೇ ಕ್ಲಾಸಿಂದ ಕಂಪಲ್ಸರಿ ಕಂಪ್ಯೂಟರ್ನ ಹೇಳಿಕೊಡಲು 12ನೇ ಕ್ಲಾಸ್ವರೆಗೂ ಸಮಾನತೆಯ ಎಲ್ಲ ಥರದ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ಕಂಪಲ್ಸರಿ ಮ್ಯೂಸಿಕ್ ಟೀಚರ್ಸ್ನ ಇನ್ KPS, ಕಂಪಲ್ಸರಿ ಫಿಸಿಕಲ್ ಟೀಚರ್ಸ್ ಇನ್ KPS ತೊಗೊಳ್ಬೇಕು ಅಂಥೇಳಿ ಅದು ಈ ಬೆಳಗಾವಿ ಸೆಷನ್ನಲ್ಲಿ ತೀರ್ಮಾನ ಮಾಡಿದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಗೊಂಡಿಲ್ಲ ನಾನು. ಐ ಥಿಂಕ್ ಸರ್ಕಾರಿ ಶಾಲೆಯಲ್ಲಿ 2.5 ಲಕ್ಷ ಆಗ್ಬೋದೇನೋ, 2.5 ಲಕ್ಷ ಚಿಲ್ಲರೆ. ಅದೊಂದು 200 ಕೋಟಿ ಚಿಲ್ಲರೆ ಆಗುತ್ತೆ ನನಗೆ ಹೊರೆ. ಬಟ್ ಐ ಕ್ಯಾನ್ ಮ್ಯಾನೇಜ್. ಯಾಕೆಂದರೆ ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾದ್ರೆ ಇದನ್ನು ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಹೇಳಿ ಮಾಡ್ತೀನಿ. ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್, ಇದು ಮಕ್ಕಳ ಭವಿಷ್ಯಕ್ಕೆ ಎಕ್ಸ್ಪೆಂಡಿಚರ್, ಪೌಷ್ಟಿಕತೆಯೂ ಇರ್ತದೆ, ಪ್ಲಸ್ ಅವರಿಗೆ ಕಲಿಕೆಗೂ ಕೂಡ ಆಗೋದ್ರಿಂದ ಅದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಮತ್ತು KPS ಶಾಲೆಗಳಲ್ಲಿ ಎಲ್ಲರೂ ಒಟ್ಟಿಗೆ ಓದೋದ್ರಿಂದ KPS ಶಾಲೆಗಳಲ್ಲಿ ಈ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ, ಫಿಸಿಕಲ್ ಟೀಚರು ಮತ್ತು ಮ್ಯೂಸಿಕ್ ಟೀಚರ್. ಯಾಕೆಂದರೆ ಎಲ್ಲ ಎವ್ರಿ ಚೈಲ್ಡ್, ಇದು ಬಹಳ ಮುಖ್ಯ ನೋಡಿ, ಎವ್ರಿ ಚೈಲ್ಡ್ ಕ್ಯಾನ್ ಸಿಂಗ್, ಎವ್ರಿ ಚೈಲ್ಡ್ ಕ್ಯಾನ್ ಸ್ಟಡಿ, ಎವ್ರಿ ಚೈಲ್ಡ್ ಕ್ಯಾನ್ ಡೂ ಎನಿಥಿಂಗ್ ವಾಟ್ ಯು ಆರ್ ಎನಿಬಡಿ ಕ್ಯಾನ್. ಬಟ್ ಹೇಳ್ಕೊಡೋ ವ್ಯವಸ್ಥೆ ಇರಬೇಕಾದ. ಹಾಡು ಹೇಳ್ಕೊಡ್ಲಿಲ್ಲ ಅಂದರೆ ಎಲ್ಲಿ ಕಲಿಯುತ್ತೆ ಪಾಪ ಮಗು? ಹಾಡು ಹೇಳ್ಕೊಡ್ಬೇಕು, ಹಾಡಿಗೆ ಏನು ಬೇಕೋ ಹಾಡು ಟೀಚರ್ಸ್ ಬೇಕಾಗ್ತದೆ. ಸೊ ಈ ಥರ. ಆಮೇಲೆ ಕಂಪಲ್ಸರಿ ಬ್ಯಾಂಡ್ ಇರುತ್ತೆ, ಏನು ಸ್ಕೂಲ್ ಬ್ಯಾಂಡ್ ಅಂತ ಇದೆಲ್ಲ ಮಾಡಬೇಕು. ಅದನ್ನು ನಿಮ್ಮ ಸ್ಕೂಲ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಟ್ಯಾಲೆಂಟ್ಸ್ನ ಹೊರಗಡೆ ತೊಗೋಬೇಕಾಗುತ್ತೆ. ಸ್ಪೆಷಲ್ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಸರ್ಕಾರಿಯಲ್ಲಿ ಉಚಿತವಾಗಿರ್ತಕ್ಕಂಥ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯೂ ಕೂಡ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು